ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಮತ್ತೊಂದಷ್ಟು ನಿರೀಕ್ಷೆಗಳ ಗೋಪುರಗಳನ್ನು ಕಟ್ಟಿಕೊಡ್ತಿದ್ದಾರೆ ಬಿಜೆಪಿಗರು. ರಾಮ ಮಂದಿರ ಆಯಿತು, ಮುಂದಿನ ಅವಧಿಗೆ ಮಥುರಾ ಹಾಗೆ ಕಾಶಿ. ಇನ್ಫ್ಯಾಕ್ಟ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಈ ಘೋಷಣೆಗಳು ಬಹಳ ಜೋರಾಗಿ ಕೇಳೋಕೆ ಸಿಕ್ತು. ರಾಮ ಮಂದಿರ ಆಯಿತು, ಮುಂದೆ ಮಥುರಾ ಹಾಗೆ ಕಾಶಿ ಬಾಕಿ ಇದೆ ಅಂತ ಹೇಳಿ. ಮುಂದಿನ ಅವಧಿಗೆ ಸರ್ಕಾರ ರಚನೆ ಆಗಿದ್ದೇ ಆದಲ್ಲಿ ಮಥುರಾದಲ್ಲಿ ಕೃಷ್ಣನ ಮಂದಿರವೂ ಕಾಶಿಯಲ್ಲಿ ವಿಶ್ವನಾಥನ ಮಂದಿರವೂ ತಲೆ ಎತ್ತಿ ನಿಲ್ಲಲಿದೆ ಅನ್ನೋ ಭರವಸೆಯನ್ನ ನೀಡ್ತಾ ಇದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ನುಡಿದಂತೆ ನಡೆದಿದ್ದೇವೆ ನಾವು ಅಂತ ಹೇಳ್ತಾ ಇದೆ ಬಿಜೆಪಿ ಪಾಳೆಯ. ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ರಾಮ ಮಂದಿರ ನಿರ್ಮಾಣ ಆಗಿದೆ. ಮಥುರಾದಲ್ಲಿ ಶ್ರೀಕೃಷ್ಣನ ಮಂದಿರ ಕೂಡ ನಿರ್ಮಾಣ ಮಾಡುವುದು ಬಾಕಿ ಇದೆ. ಅಯೋಧ್ಯೆಗೆ ಹೋಲಿಸಿದ್ರೆ ಕಾನೂನಾತ್ಮಕವಾಗಿ ಏನು ಪ್ರಕ್ರಿಯೆಗಳು ನಡೀತು, ಮಥುರಾ ವಿವಾದ ತೀರ ಚಿಕ್ಕದು ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಕಾಶಿಯಲ್ಲಿ ವಿಶ್ವನಾಥನ ಮಂದಿರ ನಿರ್ಮಾಣದ ವಿವಾದ ಕೂಡ ಇದೀಗ ಕಟಕಟೆಯಲ್ಲಿದೆ. ಜ್ಞಾನವ್ಯಾಪಿ ವಿಚಾರ ಈಗ ಆಲ್ರೆಡಿ ಒಂದು ಹಂತದ ಜಯ ಸಿಕ್ಕಿದೆ. ಜ್ಞಾನವ್ಯಾಪಿಯಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿಯಾಗಿದೆ. ಭವಿಷ್ಯದಲ್ಲಿ ವಿಶ್ವನಾಥನ ಮಂದಿರವನ್ನ ಕೂಡ ನಿರ್ಮಾಣ ಮಾಡುವ ಭರವಸೆಯನ್ನ ಇದೀಗ ಬಿಜೆಪಿ ಪಾಳೆಯ ನೀಡ್ತಾ ಇದೆ. ಇಷ್ಟು ಮಾತ್ರನ ಭರವಸೆಗಳು ಇನ್ನೂ ಇದೆ. ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಮತ್ತೊಂದಷ್ಟು ನಿರೀಕ್ಷೆಗಳ ಗೋಪುರಗಳನ್ನು ಕಟ್ಟಿಕೊಡ್ತಿದ್ದಾರೆ ಬಿಜೆಪಿಗರು. ರಾಮ ಮಂದಿರ ಆಯಿತು, ಮುಂದಿನ ಅವಧಿಗೆ ಮಥುರಾ ಹಾಗೆ ಕಾಶಿ. ಇನ್ಫ್ಯಾಕ್ಟ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಈ ಘೋಷಣೆಗಳು ಬಹಳ ಜೋರಾಗಿ ಕೇಳೋಕೆ ಸಿಕ್ತು. ರಾಮ ಮಂದಿರ ಆಯಿತು, ಮುಂದೆ ಮಥುರಾ ಹಾಗೆ ಕಾಶಿ ಬಾಕಿ ಇದೆ ಅಂತ ಹೇಳಿ. ಮುಂದಿನ ಅವಧಿಗೆ ಸರ್ಕಾರ ರಚನೆ ಆಗಿದ್ದೇ ಆದಲ್ಲಿ ಮಥುರಾದಲ್ಲಿ ಕೃಷ್ಣನ ಮಂದಿರವೂ ಕಾಶಿಯಲ್ಲಿ ವಿಶ್ವನಾಥನ ಮಂದಿರವೂ ತಲೆ ಎತ್ತಿ ನಿಲ್ಲಲಿದೆ ಅನ್ನೋ ಭರವಸೆಯನ್ನ ನೀಡ್ತಾ ಇದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ನುಡಿದಂತೆ ನಡೆದಿದ್ದೇವೆ ನಾವು ಅಂತ ಹೇಳ್ತಾ ಇದೆ ಬಿಜೆಪಿ ಪಾಳೆಯ. ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ರಾಮ ಮಂದಿರ ನಿರ್ಮಾಣ ಆಗಿದೆ. ಮಥುರಾದಲ್ಲಿ ಶ್ರೀಕೃಷ್ಣನ ಮಂದಿರ ಕೂಡ ನಿರ್ಮಾಣ ಮಾಡುವುದು ಬಾಕಿ ಇದೆ. ಅಯೋಧ್ಯೆಗೆ ಹೋಲಿಸಿದ್ರೆ ಕಾನೂನಾತ್ಮಕವಾಗಿ ಏನು ಪ್ರಕ್ರಿಯೆಗಳು ನಡೀತು, ಮಥುರಾ ವಿವಾದ ತೀರ ಚಿಕ್ಕದು ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಕಾಶಿಯಲ್ಲಿ ವಿಶ್ವನಾಥನ ಮಂದಿರ ನಿರ್ಮಾಣದ ವಿವಾದ ಕೂಡ ಇದೀಗ ಕಟಕಟೆಯಲ್ಲಿದೆ. ಜ್ಞಾನವ್ಯಾಪಿ ವಿಚಾರ ಈಗ ಆಲ್ರೆಡಿ ಒಂದು ಹಂತದ ಜಯ ಸಿಕ್ಕಿದೆ. ಜ್ಞಾನವ್ಯಾಪಿಯಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿಯಾಗಿದೆ. ಭವಿಷ್ಯದಲ್ಲಿ ವಿಶ್ವನಾಥನ ಮಂದಿರವನ್ನ ಕೂಡ ನಿರ್ಮಾಣ ಮಾಡುವ ಭರವಸೆಯನ್ನ ಇದೀಗ ಬಿಜೆಪಿ ಪಾಳೆಯ ನೀಡ್ತಾ ಇದೆ. ಇಷ್ಟು ಮಾತ್ರನ ಭರವಸೆಗಳು ಇನ್ನೂ ಇದೆ. ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಮತ್ತೊಂದಷ್ಟು ನಿರೀಕ್ಷೆಗಳ ಗೋಪುರಗಳನ್ನು ಕಟ್ಟಿಕೊಡ್ತಿದ್ದಾರೆ ಬಿಜೆಪಿಗರು. ರಾಮ ಮಂದಿರ ಆಯಿತು, ಮುಂದಿನ ಅವಧಿಗೆ ಮಥುರಾ ಹಾಗೆ ಕಾಶಿ. ಇನ್ಫ್ಯಾಕ್ಟ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಈ ಘೋಷಣೆಗಳು ಬಹಳ ಜೋರಾಗಿ ಕೇಳೋಕೆ ಸಿಕ್ತು. ರಾಮ ಮಂದಿರ ಆಯಿತು, ಮುಂದೆ ಮಥುರಾ ಹಾಗೆ ಕಾಶಿ ಬಾಕಿ ಇದೆ ಅಂತ ಹೇಳಿ. ಮುಂದಿನ ಅವಧಿಗೆ ಸರ್ಕಾರ ರಚನೆ ಆಗಿದ್ದೇ ಆದಲ್ಲಿ ಮಥುರಾದಲ್ಲಿ ಕೃಷ್ಣನ ಮಂದಿರವೂ ಕಾಶಿಯಲ್ಲಿ ವಿಶ್ವನಾಥನ ಮಂದಿರವೂ ತಲೆ ಎತ್ತಿ ನಿಲ್ಲಲಿದೆ ಅನ್ನೋ ಭರವಸೆಯನ್ನ ನೀಡ್ತಾ ಇದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ನುಡಿದಂತೆ ನಡೆದಿದ್ದೇವೆ ನಾವು ಅಂತ ಹೇಳ್ತಾ ಇದೆ ಬಿಜೆಪಿ ಪಾಳೆಯ. ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ರಾಮ ಮಂದಿರ ನಿರ್ಮಾಣ ಆಗಿದೆ. ಮಥುರಾದಲ್ಲಿ ಶ್ರೀಕೃಷ್ಣನ ಮಂದಿರ ಕೂಡ ನಿರ್ಮಾಣ ಮಾಡುವುದು ಬಾಕಿ ಇದೆ. ಅಯೋಧ್ಯೆಗೆ ಹೋಲಿಸಿದ್ರೆ ಕಾನೂನಾತ್ಮಕವಾಗಿ ಏನು ಪ್ರಕ್ರಿಯೆಗಳು ನಡೀತು, ಮಥುರಾ ವಿವಾದ ತೀರ ಚಿಕ್ಕದು ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಕಾಶಿಯಲ್ಲಿ ವಿಶ್ವನಾಥನ ಮಂದಿರ ನಿರ್ಮಾಣದ ವಿವಾದ ಕೂಡ ಇದೀಗ ಕಟಕಟೆಯಲ್ಲಿದೆ. ಜ್ಞಾನವ್ಯಾಪಿ ವಿಚಾರ ಈಗ ಆಲ್ರೆಡಿ ಒಂದು ಹಂತದ ಜಯ ಸಿಕ್ಕಿದೆ. ಜ್ಞಾನವ್ಯಾಪಿಯಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿಯಾಗಿದೆ. ಭವಿಷ್ಯದಲ್ಲಿ ವಿಶ್ವನಾಥನ ಮಂದಿರವನ್ನ ಕೂಡ ನಿರ್ಮಾಣ ಮಾಡುವ ಭರವಸೆಯನ್ನ ಇದೀಗ ಬಿಜೆಪಿ ಪಾಳೆಯ ನೀಡ್ತಾ ಇದೆ. ಇಷ್ಟು ಮಾತ್ರನ ಭರವಸೆಗಳು ಇನ್ನೂ ಇದೆ. ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಮತ್ತೊಂದಷ್ಟು ನಿರೀಕ್ಷೆಗಳ ಗೋಪುರಗಳನ್ನು ಕಟ್ಟಿಕೊಡ್ತಿದ್ದಾರೆ ಬಿಜೆಪಿಗರು. ರಾಮ ಮಂದಿರ ಆಯಿತು, ಮುಂದಿನ ಅವಧಿಗೆ ಮಥುರಾ ಹಾಗೆ ಕಾಶಿ. ಇನ್ಫ್ಯಾಕ್ಟ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಈ ಘೋಷಣೆಗಳು ಬಹಳ ಜೋರಾಗಿ ಕೇಳೋಕೆ ಸಿಕ್ತು. ರಾಮ ಮಂದಿರ ಆಯಿತು, ಮುಂದೆ ಮಥುರಾ ಹಾಗೆ ಕಾಶಿ ಬಾಕಿ ಇದೆ ಅಂತ ಹೇಳಿ. ಮುಂದಿನ ಅವಧಿಗೆ ಸರ್ಕಾರ ರಚನೆ ಆಗಿದ್ದೇ ಆದಲ್ಲಿ ಮಥುರಾದಲ್ಲಿ ಕೃಷ್ಣನ ಮಂದಿರವೂ ಕಾಶಿಯಲ್ಲಿ ವಿಶ್ವನಾಥನ ಮಂದಿರವೂ ತಲೆ ಎತ್ತಿ ನಿಲ್ಲಲಿದೆ ಅನ್ನೋ ಭರವಸೆಯನ್ನ ನೀಡ್ತಾ ಇದ್ದಾರೆ.
ರಾಮ ಮಂದಿರ ವಿಚಾರದಲ್ಲಿ ನುಡಿದಂತೆ ನಡೆದಿದ್ದೇವೆ ನಾವು ಅಂತ ಹೇಳ್ತಾ ಇದೆ ಬಿಜೆಪಿ ಪಾಳೆಯ. ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ರಾಮ ಮಂದಿರ ನಿರ್ಮಾಣ ಆಗಿದೆ. ಮಥುರಾದಲ್ಲಿ ಶ್ರೀಕೃಷ್ಣನ ಮಂದಿರ ಕೂಡ ನಿರ್ಮಾಣ ಮಾಡುವುದು ಬಾಕಿ ಇದೆ. ಅಯೋಧ್ಯೆಗೆ ಹೋಲಿಸಿದ್ರೆ ಕಾನೂನಾತ್ಮಕವಾಗಿ ಏನು ಪ್ರಕ್ರಿಯೆಗಳು ನಡೀತು, ಮಥುರಾ ವಿವಾದ ತೀರ ಚಿಕ್ಕದು ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಕಾಶಿಯಲ್ಲಿ ವಿಶ್ವನಾಥನ ಮಂದಿರ ನಿರ್ಮಾಣದ ವಿವಾದ ಕೂಡ ಇದೀಗ ಕಟಕಟೆಯಲ್ಲಿದೆ. ಜ್ಞಾನವ್ಯಾಪಿ ವಿಚಾರ ಈಗ ಆಲ್ರೆಡಿ ಒಂದು ಹಂತದ ಜಯ ಸಿಕ್ಕಿದೆ. ಜ್ಞಾನವ್ಯಾಪಿಯಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿಯಾಗಿದೆ. ಭವಿಷ್ಯದಲ್ಲಿ ವಿಶ್ವನಾಥನ ಮಂದಿರವನ್ನ ಕೂಡ ನಿರ್ಮಾಣ ಮಾಡುವ ಭರವಸೆಯನ್ನ ಇದೀಗ ಬಿಜೆಪಿ ಪಾಳೆಯ ನೀಡ್ತಾ ಇದೆ. ಇಷ್ಟು ಮಾತ್ರನ ಭರವಸೆಗಳು ಇನ್ನೂ ಇದೆ.